ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಚಾರ: ಏಕಾದಶಿಯ ದಿವಸ ಯಾರೆಲ್ಲ ಉಪವಾಸ ಮಾಡ್ತೀರಾ, ಆ ಉಪವಾಸದಲ್ಲಿರುವಂತಹವರು ನೀವು ಮಾಡುವಂತಹ ಒಂದಷ್ಟು ತಪ್ಪುಗಳಿಂದ ಆ ಉಪವಾಸದ ಫಲ ಏನಿರುತ್ತೆ ಅದು ಸಂಪೂರ್ಣವಾಗಿ ನಿಮಗೆ ಸಿಗೋದಿಲ್ಲ. ಅಂತಹ ಒಂದಷ್ಟು ತಪ್ಪುಗಳನ್ನು ಹೇಳ್ತೀನಿ ಕೇಳಿ. ನೀವು ಕೂಡ ಆ ರೀತಿ ತಪ್ಪುಗಳನ್ನು ಮಾಡ್ತಾಯಿದ್ರೆ ತಿದ್ಕೊಳ್ಳಿ. ಮೊದಲನೇದಾಗಿ, ಈಗ ಸಂಕಲ್ಪ ಮಾಡ್ಕೋತೀರಾ. ಏಕಾದಶಿಯ ದಿವಸ ಬೆಳಗ್ಗೆ ಏನು ಮಾಡ್ತೀರಾ, ಉಪವಾಸ ಇರ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು, ಅಥವಾ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸುಸ್ತಾಯಿತು ಅಂತ ಹೇಳಿಬಿಟ್ಟು, ಇಲ್ಲ ಅಂತಂದರೆ ತುಂಬ ಹಶ್ವಾಗ್ತಾ ಇದೆ, ನಮ್ಮ ಕೈಲಿ ಇರೋದಕ್ಕೆ ಆಗೋದಿಲ್ಲ ಉಪವಾಸ ಅಂತ ಹೇಳಿ ಉಪವಾಸವನ್ನು ಬಿಟ್ಬಿಡುವಂತಹದ್ದು. ಈ ರೀತಿ ಮಾಡಬೇಡಿ, ಬಹಳ ತೊಂದರೆಗಳಿಗೆ ಒಳಗಾಗ್ತೀರ. ನಿಮಗೆ ಫಸ್ಟೇ ನೋಡ್ಕೊಳ್ಳಿ, ಅಂದರೆ ಏಕಾದಶಿಯ ದಿವಸ ನಿಮ್ಮ ಕೈಲಿ ಉಪವಾಸ ಇರಲಿಕ್ಕೆ ಆಗುತ್ತೋ ಇರೋದಕ್ಕೆ ಆಗೋದಿಲ್ವೋ ಅನ್ನೋಂಥದ್ದನ್ನು ಮೊದಲೇ ತೀರ್ಮಾನ ಮಾಡಿಕೊಂಡು, ಆಗೋದೇ ಇಲ್ಲ, ಈಗೇನೋ ಒಂದು ಆರೋಗ್ಯ ಸ್ಥಿತಿ ಸರಿ ಇರೋಲ್ವೋ ಅಥವಾ ಮತ್ತೊಂದು ಏನಾದರೂ ಕಾರಣಗಳಿದ್ದು ಆಗೋದಿಲ್ಲಪ್ಪ ನಮ್ಮ ಕೈಲಿ ಅನ್ನುವಂತಹ ಮನಸ್ಥಿತಿ ನಿಮಗಿದ್ರೆ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಾಯರೆದುರುಗಡೆ ಉಪವಾಸ ಇರ್ತೀನಿ ಅಂತ ಆ ರೀತಿ ಸಂಕಲ್ಪ ಮಾಡ್ಕೊಂಡಾದಮೇಲೆ ದಯಮಾಡಿ ಯಾವುದೇ ಕಾರಣಕ್ಕೂ ಮಧ್ಯ ಉಪವಾಸವನ್ನು ಮುರಿಲಿಕ್ಕೆ ಹೋಗಬೇಡಿ. ಈ ತಪ್ಪನ್ನು ಮಾಡಬೇಡಿ. ಇನ್ನು ಎರಡನೆಯದು, ಯಾರೆಲ್ಲ ಏಕಾದಶಿ ಉಪವಾಸ ಇರ್ತೀರ ಅಂತಹವರು ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ತುಂಬ ಬೆಳಗ್ಗೆ ಎದ್ದಿರ್ತೀವಿ, ಸಾಕಾಗಿರುತ್ತೆ, ರೆಸ್ಟ್ ಮಾಡಬಾರ್ದಾ ಮೇಡಮ್ ಅಂತ ಹೇಳೆಲ್ಲ ಕೇಳ್ತೀರಾ. ರೆಸ್ಟ್ ಮಾಡೋದೇ ಬೇರೆ, ನಿದ್ದೆ ಮಾಡೋದೇ ಬೇರೆ. ಒಂದು ಮಡಿ ಚಾಪೆ ಹಾಕ್ಕೊಂಡು ಮಧ್ಯಾಹ್ನದ ಹೊತ್ತು ನೀವು ವಿಶ್ರಾಂತಿ ತೆಗೆದುಕೊಳ್ಬೋದು. ಅಂದರೆ ಚಾಪೆ ಮೇಲೆ ಮಲ್ಕೊಂಡು ವಿಶ್ರಾಂತಿ ತೆಗೆದುಕೊಳ್ಬಹುದು, ಆದರೆ ನಿದ್ದೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತಿನ್ನೊಂದು ತುಂಬ ನೀವು ಮಾಡುವಂತಹ ತಪ್ಪು ಏನಪ್ಪ ಏಕಾದಶಿಯ ದಿವಸ ಅಂತಂದರೆ, ಉಪವಾಸ ಇರ್ತೀನಿ ಅಂತಂದು ಪದೇ ಪದೇ ಊಟ ತಿಂಡಿ ಬದಲಾಗಿ ಏನು ಮಾಡ್ತೀರಾ, ಕಾಫಿ ಟೀನ ಕುಡಿತೀರಾ. ಈ ರೀತಿ ಪದೇ ಪದೇ ಕಾಫಿ ಟೀ ಕುಡಿಯುವಂತಹದ್ದು ಏನು ಮಾಡುತ್ತೆ, ದೇಹನ ಮತ್ತಷ್ಟು ಸುಸ್ತು ಮಾಡುತ್ತೆ. ಕಾಫಿ ಟೀ ಬರೀ ಹೊಟ್ಟೆಗೆ ತೆಗೆದುಕೊಂಡ್ರೆ ನಮ್ಮನ್ನು ಇನ್ನಷ್ಟು ನಿತ್ರಾಣಗೊಳಿಸುತ್ತೆ ಅದು. ಹಾಗಾಗಿ ಪದೇ ಪದೇ ಉಪವಾಸ ಇರುವಂಥವರು ಕಾಫಿ ಟೀ ಕುಡಿಬೇಡಿ. ಬದಲಾಗಿ ಹಣ್ಣುಗಳನ್ನ ತಿನ್ನಿ. ಇಷ್ಟೇ ಹಣ್ಣು ತಿನ್ನಬೇಕು ಅಷ್ಟೇ ಹಣ್ಣು ತಿನ್ನಬೇಕು ಅಂತ ಏನಿಲ್ಲ. ಸ್ವಲ್ಪ ನಿಮ್ಗೆ ತಕ್ಕ ಮಟ್ಟಕ್ಕೆ ನಿಮಗೆಷ್ಟು ಹಣ್ಣು ತಿನ್ನಬೇಕು ಅಂತ ಅನಿಸುತ್ತೋ ಅಷ್ಟನ್ನು ತಿಂದು ನೀರು ಕುಡೀರಿ, ಏನೂ ತೊಂದರೆ ಇಲ್ಲ. ಅದನ್ನು ಬಿಟ್ಟು ತುಂಬ ಕಾಫಿ ಟೀ ಕುಡಿಯುವಂತಹದ್ದು ಮಾಡಬಾರ್ದು. ಕಾಫಿ ಟೀ ಬದಲಿಗೆ ಸ್ವಲ್ಪ ಹಾಲಿಗೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೂ ಕೂಡ ನಿಮಗೆ ಸ್ವಲ್ಪ ಏನಾಗುತ್ತೆ, ಶಕ್ತಿ ಬರುತ್ತೆ ಅಂಥೇಳಿ ಅನಿಸುತ್ತೆ. ಇನ್ನು ಮೂರನೇದು, ಏಕಾದಶಿಯ ದಿವಸ ಮನೆಯಲ್ಲಿ ಆದಷ್ಟು ದ್ವಿದಳ ಧಾನ್ಯಗಳನ್ನು ಬೇರೆಯವರಿಗೆ ಅಡುಗೆ ಮಾಡುವಾಗ ಬಳಸಬೇಡಿ. ಉದಾಹರಣೆಗೆ ಈಗ ಉದ್ದಿನ ಕಾಳು ಇರುತ್ತಲ್ಲ, ಅದು ಹೆಸರು ಕಾಳು, ಈ ರೀತಿಯೆಲ್ಲ ನೀವು ಕೈಯಲ್ಲಿ ಮುಟ್ಟಿ ಅವತ್ತಿನ ದಿವಸ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬಳಸಬಾರ್ದು. ಅದನ್ನು ಬಿಟ್ಟು ಈ ದ್ವಿದಳ ಧಾನ್ಯಗಳನ್ನು ಬಿಟ್ಟು ಬೇರೆ ಏನು ಬಳಸಿ ಮಾಡಬಹುದು ಅಂತಹದ್ದನ್ನು ಮನೆಯವರಿಗೆ ಮಾಡಿಕೊಡಿ. ಇನ್ನು ಏಕಾದಶಿಯ ದಿವಸ ಕೆಲವೊಂದು ತರಕಾರಿಗಳ ಬಳಕೆ ಮನೆಯಲ್ಲಿ ನಿಷೇಧ ಇರುತ್ತೆ, ಅಂತಹದ್ದನ್ನು ಬಳಸಬೇಡಿ. ವಿಶೇಷವಾಗಿ ಏಕಾದಶಿ ದಿವಸ ಸಿಹಿ ಕುಂಬಳಕಾಯಿ ಅದನ್ನು ಬಳಸಿ ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೀವು ತಿನ್ನೋದಿಲ್ಲ ಅನ್ನೋದು ಮಾತ್ರ ಲೆಕ್ಕ ಅಲ್ಲ, ಅವತ್ತಿನ ದಿವಸ ಮನೆಯಲ್ಲಿ ಬೇರೆಯವ್ರಿಗೂ ಕೂಡ ಇದನ್ನು ಹಾಕಿ ಅಡುಗೆ ಮಾಡಿ ಕೊಡಬಾರ್ದು. ಏಕಾದಶಿಯ ದಿವಸ ಪೂರ್ತಿ ಮನಸ್ಸು ಭಗವಂತನಲ್ಲಿರಬೇಕು. ತಪ್ಪದೆ ಅವತ್ತಿನ ದಿವಸ ಹೆಣ್ಮಕ್ಳು ಗಂಡಸರು ಗೋಪಿ ಚಂದನ ಅಥವಾ ಗಂಧವನ್ನು ಹಣೆಗೆ ಧಾರಣೆ ಮಾಡಬೇಕು. ಶ್ರೀಹರಿಗೆ
ಅವತಾರಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲಿ ಕತೆ ಕೇಳುವಂತಹದ್ದು, ಏಕಾದಶಿಯ ಕಥೆಯನ್ನು ಕೇಳುವಂತಹದ್ದು, ದೇವರ ಸ್ತೋತ್ರವನ್ನು ಕೇಳುವಂತಹದ್ದು ಮಾಡಬೇಕು. ಮೊಬೈಲಲ್ಲಿ ಬೇರೆಯವ್ರ ಜೊತೆ ವಿನಾಕಾರಣ ಹರಟೆ ಹೊಡೆಯೋದು, ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯುವಂತಹದ್ದು, ಅವ್ರವ್ರ ಮನೆಗೆ ಹೋಗುವಂತಹದ್ದು, ಬೇರೆಯವ್ರ ಮನೆ ಆಹಾರವನ್ನು ನೀವು ತಿನ್ನುವಂತಹದ್ದು, ಅವತ್ತಿನ ದಿವಸ ಅಂದರೆ ಉಪವಾಸ ಬಿಟ್ಟ ಮೇಲೆ ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದು, ಬೇರೆಯವರು ಕೊಟ್ಟಂತಹ ಊಟವನ್ನು ಮಾಡುವಂತಹದ್ದು ಇದೆಲ್ಲ ನಿಷೇಧ. ಏಕಾದಶಿ ಅಂತಂದರೆ ರಾಯರ 3 ದಿವಸಗಳ ವ್ರತ ಮಾಡ್ತಾ ಇರ್ತೀರ ನೀವು. ಏಕಾದಶಿ ಅಂದರೆ ವ್ರತಾಚರಣೆ ಮಾಡುವಾಗ ಯಾವ ರೀತಿ ಮಡಿಲಿರಬೇಕೋ ಆ ರೀತಿ ಇದ್ದಾಗಲೇ ನೀವು ಕಷ್ಟಪಟ್ಕೊಂಡು ಮಾಡುವಂಥದ್ದಕ್ಕೆ ಪ್ರತಿಫಲ ಸಿಗುವಂತಹದ್ದು. ಏಕಾದಶಿ ದಿವಸ ಮತ್ತು ನೀವು ಕೆಲವರು ಮಾಡುವಂತಹ ತಪ್ಪು ಹೇಳ್ತೀನಿ ನೋಡಿ, ಹಣ್ಣುಗಳಿಗೆ ಉಪ್ಪನ್ನು ಬೆರೆಸ್ಕೊಂಡು ತಿನ್ನುವಂತಹದ್ದು. ಅಂದರೆ ಕೆಲವು ಏನಾದರೂ ಹಣ್ಣುಗಳಿಗೆ ಉಪ್ಪು ಹಾಕ್ಕೊಂಡು ತಿಂತೀರ, ಆ ರೀತಿ ನೀವು ಹಣ್ಣುಗಳಿಗೆ ಉಪ್ಪನ್ನು ಬೆರೆಸಿ ತಿಂದರೆ ನಿಮ್ಮ ಉಪವಾಸ ಮುರಿದ ಹಾಗೆ ತಿನ್ನಿ, ಹಣ್ಣುಗಳು ಏನೂ ತೊಂದರೆ ಆಗೋದಿಲ್ಲ. ಇನ್ನು ಮನೆಯಲ್ಲಿ ತೀರಾ ಸಣ್ಣ ಮಕ್ಕಳಿಂದ ಏಕಾದಶಿ ಉಪವಾಸವನ್ನು ಮಾಡಿಸಬೇಡಿ. ತುಂಬ ಸಣ್ಣ ಮಕ್ಕಳ ಕೈಲಿ ಏಕಾದಶಿ ಉಪವಾಸ ಮಾಡಿಸಬಾರ್ದು. 12 ವರ್ಷ ಮೇಲ್ಪಟ್ಟ ಮಕ್ಕಳು ಮಾತ್ರ ಏಕಾದಶಿ ಉಪವಾಸ ಮಾಡಲಿಕ್ಕೆ ಅರ್ಹರಿರ್ತಾರೆ. ನೋಡಿಕೊಂಡು ಮಾಡಿಸಿ. ಏಕಾದಶಿ ಉಪವಾಸ ಅಥವಾ ವ್ರತಾಚರಣೆ ಮಾಡುವಂತಹವರು ನಿಷ್ಠೆಯಿಂದ ಮಾಡಬೇಕು. ಸಂಕಲ್ಪ ಮಾಡಿ ಬೇಕಾಬಿಟ್ಟಿ ಆಚರಣೆ ಮಾಡಿದ್ರೆ ಕಷ್ಟಗಳು ಮೈ ಮೇಲೆ ಬರುತ್ತೆ. ಹಾಗಂತ ಮಾಡಬೇಡಿ, ಹೆದರಿಸ್ತಾ ಇದ್ದೀನಿ ಅಂತಲ್ಲ, ಸರಿಯಾದ ರೀತಿಯಲ್ಲಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ರಾಯರ ಭಕ್ತರು ಏಕಾದಶಿ ಆಚರಣೆ ಮಾಡೋದರಿಂದ ಬಹಳ ಬೇಗ ಒಂದು ರಾಯರ ಅನುಗ್ರಹ ಜೊತೆಯಲ್ಲಿ ಶ್ರೀ ವಿಷ್ಣುವಿನ ಅನುಗ್ರಹ ಪಡೆದುಕೊಂಡು ನಮ್ಮೆಲ್ಲ ಕರ್ಮಗಳಿಂದ ಮುಕ್ತರಾಗಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಹಾದಿಯಾಗುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ಗುರುವಾರ ನಿರ್ಜಲ ಏಕಾದಶಿ ಇದೆ, 25ನೇ ತಾರೀಕು. ಹೇಗೆ ಮಾಡುವಂತಹದ್ದು ಅಂತೇಳಿ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಂತೆ ಉಪವಾಸ ಆಚರಣೆ ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ. ನಮಸ್ಕಾರ ಎಲ್ರಿಗೂ.